ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನಾನು 2 ಡೇಸಿಂದ ಯಾವುದೇ ಥರ ವ್ಲಾಗೇ ಮಾಡಿರಲಿಲ್ಲ. ಯಾಕೋ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದ ಸರಿ ಸುಮ್ಮನೆ ಆಗಿಬಿಟ್ಟೆ. ನಾನು ಇವತ್ತು ಮಾಡೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ. ಇವತ್ತು ಏನು ಮಾಡ್ತೀನಿ ಏನು ಅಂತ ನಿಮಗೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಟಿಫನ್ಗೆ ಬಂದು ಚಿತ್ರಾನ್ನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇವತ್ತು ಏನಂದರೆ ಚಿಕ್ಕ ಹೆಣ್ಮಕ್ಳಿಗೆ ಹೇಗೆ ಸೀರೆ ಉಡಿಸೋದು, ಯಾರ ಹೆಲ್ಪು ಇಲ್ಲದೇ ಒಬ್ಬರೇ ಮಕ್ಕಳಿಗೆ ಹೇಗೆ ಸೀರೆ ಉಡಿಸಿ ಹೇಗೆ ರೆಡಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ. ಇವಾಗ ಫಸ್ಟಿಗೆ ನಾನು ಬಾಚ್ಕೊಂಡ್ಬಿಡ್ತೀನಿ. ಸಿಕ್ಕಿಲ್ದೇನೆ ಬಾಚ್ಕೊಳ್ಬೇಕು. ಈಗ ಈ ಥರ ಸ್ಟ್ರೈಟಾಗಿ ನಾವು ನೋಡಿ ಈ ಥರ ಪಾಪಡಿ ತಗೊಳ್ಬೇಕು. ಇದರ ಮೇಲೆ ಇದು ಬಫ್ ಬಂದು ಚಿಕ್ಕದೇ ಇದೆ, ದೊಡ್ಡದೇ ಇದೆ. ನಾನು ದೊಡ್ಡದೇ ತಗೊಳ್ತಾ ಇದ್ದೀನಿ. ಈ ಥರ ಇಲ್ಲಿ ಪುಷ್ ಮಾಡಿ ಸೆಂಟ್ರಿಗೆ ಇರಬೇಕಿದು. ಇವಾಗ ಈ ಥರ ನಾವು ತಗೊಳ್ಬೇಕು. ಈ ಥರ ಇರುತ್ತೆ. ಈ ತೀರ ಇರುತ್ತಲ್ಲ, ಈ ಥರ ನಾವು ಟೈಟಾಗಿ ಮಾಡಿಕೊಂಡು ಟೈಟಾಗಿ ಹಾಕೊಳ್ಬೇಕು. ಈ ಕಡೆಗೂ ಅಷ್ಟೇ ಈ ರೀತಿ ಮಾಡಿಕೊಂಡ್ರೆ ನೋಡಿ ಪರ್ಫೆಕ್ಟ್ ಬಫ್ ರೆಡಿ ಆಗಿದೆ. ನೋಡಿ ಈ ಥರ ಬಫ್ ಬರುತ್ತೆ. ಇನ್ನೊಂದು ಸ್ವಲ್ಪ ಮುಂದೆನೂ ಹಾಕೊಳ್ಬೋದು, ಚೆನ್ನಾಗಿರಲ್ಲ. ಮಕ್ಕಳೆಲ್ಲ ಸ್ವಲ್ಪ ಹಿಂದೆನೇ ಇರಲಿ ಅಂತ ಈ ಥರ ತಗೊಂಡಿದ್ದೀನಿ. ಈಗ ಇದಾದ ನಂತರ ಇದು ಏನು ಬಿಟ್ಕೊಳ್ಳೋದು ಇಲ್ಲ. ನಾವು ಟೈಟಾಗಿ ಕ್ಲಿಪ್ನ ಹಾಕೊಂಡ್ರೆ ಆಯಿತು. ನಿಮ್ಗೆ ಎಷ್ಟು ಟೈಟ್ ಬರುತ್ತೋ ಅಷ್ಟು ಟೈಟಾಗಿ ನೀವು ಜಡೆನ ಹಾಕೊಳ್ಬೇಕು. ನೋಡಿ ಜಡೆ ಹಾಕೊಂಡಾದ ನಂತರ ಒಂದು ರಬ್ಬರ್ ಬ್ಯಾಂಡು ಬ್ಲ್ಯಾಕ್ ಕಲರ್ದು ತಗೊಳ್ತಾ ಇದ್ದೀನಿ. ಅದು ಇದಕ್ಕೆ ಈ ಥರ ಹಾಕೊಂಡ್ಬಿಡಿ, ಇಲ್ಲಾಂದರೆ ಬಿಟ್ಕೊಳ್ಳುತ್ತೆ. ಸೊ ಅದರಿಂದ ಈ ಥರ ಮಾಡ್ಕೊಂಡ್ರೆ ಬಿಟ್ಕೊಳ್ಳೋದಿಲ್ಲ. ಈಗ ಇದಾಗಿದೆಯಲ್ಲ, ಈಗ ಇದಕ್ಕೇನೆ ಈ ಥರ ನೋಡಿ ಈ ಥರ ಈ ಹುಕ್ಸ್ ಇರುತ್ತೆ. ಈ ಹುಕ್ಸ್ಗೆ ನಮಗೆ ಎಲ್ಲಿಗೆ ಬೇಕೋ ನೋಡಿಕೊಂಡು ಅಲ್ಲಿಗೆ ಈ ಥರ ಹಾಕೊಂಡ್ರೆ ಆಯಿತು. ಸಿಕ್ಕಿಸ್ಕೊಂಡು ಇಲ್ಲಿ ದಾರಗಳು 2 ಕೊಟ್ಟಿರ್ತಾರಲ್ಲ, ಆ ದಾರಗಳನ್ನ ಹೀಗೆ ಕಟ್ಕೊಳ್ಳಿ. ನಿಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ನೋಡಿಕೊಂಡು ಕಟ್ಕೊಳ್ಳಿ. ಮತ್ತೆ ಇಲ್ಲೂ ಅದೇ ಥರ ಥ್ರೆಡ್ಗಳು ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲೂ ಅದೇ ಥರ ಥ್ರೆಡ್ಗಳು ಕೊಟ್ಟಿದ್ದಾರೆ. ಇಲ್ಲೂ ಅದೇ ಥರನೇ ಈ ಥರ ಸ್ಟ್ರೈಟಿಂಗ್ ನೋಡಿಕೊಂಡು ಇಲ್ಲೂ
ಲಾಸ್ಟಿಗೆ ಇಲ್ಲ ಅಲ್ವಾ. ಇವಾಗ ಇದಕ್ಕೇನು ಮಾಡ್ತೀನಿ ಅಂದರೆ ಈ ಥರ ರಬ್ಬರ್ನ ಹಾಕೊಂಡ್ಬಿಟ್ರೆ ಅಲ್ಲಿಗೆ ಕ್ಲೀನಾಗಿ ಕೂರುತ್ತೆ. ಈಗ ಇಲ್ಲೂ ಸೆಂಟ್ರಿಗೆ ಒಂದು ರಬ್ಬರ್ನ ಹಾಕೊಳ್ತೀನಿ, ಯಾಕಂದರೆ ಜಡೆ ಕಾಣಿಸ್ಬಾರ್ದಲ್ಲ, ಅದರಿಂದ ಇಲ್ಲಿ ಒಂದು ಅದೇ ರೀತಿ ಹಾಕೊಳ್ತೀನಿ. ಈ ಥರ ಹಾಕೊಂಡಾದ ನಂತರ ನೋಡಿ ಪ್ಲಾಸ್ಟಿಕಲ್ಲೇ ಬರುತ್ತೆ, ನಾವು ಯಾವಾಗ ಬೇಕಾದ್ರೆ ಆವಾಗ ವೇರ್ ಮಾಡ್ಬೋದು. ನೋಡಿದ್ರಲ್ಲ ಈ ಥರ ಕಾಣಿಸುತ್ತೆ. ಇದಕ್ಕೆ ಸುಜಾತ ಪಿನ್ನು, ಈ ಥರ ಸುಜಾತ ಪಿನ್ ಹಾಕೊಳ್ತೀನಿ. ನೋಡಿದ್ರಲ್ಲ, ನೋಡಿ ಇಷ್ಟೇ. ಈ ಥರ ಜುಮ್ಕಿ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಸೀರೆಗೆ ಅಂತ. ಜುಮ್ಕಿ ಕೂಡ ಹಾಕಿದ್ದೀನಿ. ಈಗ ರೆಡಿ ಮಾಡ್ತೀನಿ. ಫಸ್ಟಿಗೆ ಫಾನ್ಸ್ ವೈಟ್ ಬ್ಯೂಟಿ ಫಸ್ಟಿಗೆ ಇದು ಹಾಕ್ತೀನಿ, ಲೈಟಾಗಿ ಹಾಕ್ತೀನಿ. ಇವಳ್ದೇನಂದ್ರೆ ಡ್ರೈ ಸ್ಕಿನ್, ಅದೊಂದೇ ಬೇಜಾರು. ಅದು ಆಗಾಗೆ ಡ್ರೈ ಆಗೇ ಕಾಣಿಸುತ್ತೆ ಇವಳಿಗೆ. ಇದಾದ ನಂತರ ಫೌಂಡೇಶನ್ ಕ್ರೀಮು. ಈ ಸ್ಕಿನ್ ಅವ್ರಿಗೆ ಹಾಗಾಗಿ ಒಂಥರ ವೈಟ್ ಆಗಿ ಕಾಣಿಸುತ್ತೆ. ಅದಾದ ನಂತರ ಈಗ ಲ್ಯಾಕ್ಮಿ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಇದಾಗಿದೆಯಲ್ಲ, ಈಗ ಕಾಜಲ್ ಹಾಕ್ತಾ ಇದ್ದೀನಿ. ಹಿಮಾಲಯದಿದು ಚೆನ್ನಾಗಿರುತ್ತೆ. ಇವಾಗ ಇದಾದ ನಂತರ ಮೈ ಗ್ಲಾಮ್ದು ಅವತ್ತು ತರಿಸಿದ್ನಲ್ಲ ಲಿಪ್ಸ್ಟಿಕ್ಕು, ಅದು ಹಾಕ್ತಾ ಇದ್ದೀನಿ. ಲಿಕ್ವಿಡ್ದು ಈಗ ಹೈಲೈನರು ತಗೊಳ್ತಾ ಇದ್ದೀನಿ.
ಥರ ಲೈಟಾಗಿ ಐಲೈನರ್ನ ಹಾಕೊಂಡಿದ್ದೀನಿ. ಸ್ವಲ್ಪ ತಾಗಿ ಬಿಟ್ಟಿರ್ತೀನಿ, ಸುಮ್ಮನೆ ಲೈಟಾಗಿ ಹಾಕಿದ್ದೀನಿ, ಜಾಸ್ತಿ ಡಾರ್ಕ್ ಆಗು ಹಾಕಲಿಲ್ಲ. ಈ ಥರ ಸ್ಟಿಕ್ಕರು ಸ್ಟೋನ್ ಟೈಪ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಈಗ ಈ ಥರ ಆಗಿದೆಯಲ್ಲ, ಈಗ ನೆಕ್ಸ್ಟು ಹೈಬ್ರೋ ಪೆನ್ಸಿಲಿಂದ ನೀಟಾಗಿ ಹೈಬ್ರೋ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲುಕ್ ಬಂತು. ಈಗ ಸ್ಯಾರಿ ಉಡಿಸ್ತೀನಿ. ಈ ಥರ ಫಸ್ಟಿಗೆ ನೆರಿಗೆ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ನಿಂತ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಪ್ಪಿ ಎರಡು ಉಂಡಿ ಈ ಥರ ಅಲ್ಲಲ್ಲಿ ಪಿನ್ಗಳು ಹಾಕೊಂಡ್ರೆ ನೀಟಾಗಿ ಸ್ಟಿಪ್ಪಾಗಿ ಕೂರುತ್ತೆ ಅಂತ ನೋಡಿ. ಈ ಥರ ಇರುತ್ತೆ. ಹೇಗೆ ಎಷ್ಟು ಬೇಕು ನೋಡಿಕೊಂಡು ನಾನು ಈ ಥರ ಎಲ್ಲ ನೆರಿಗೆ ಫಸ್ಟಿಗೆ ಇಟ್ಕೊಂಡ್ಬಿಡ್ತೀನಿ. ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಂಗೆ ಹಾಕೊಳ್ತೀನಿ. ಇದು ಹೀಗೆ ಇರಲಿ. ಈಗ ನಾವು ನೆರಿಗೆ ಇಟ್ಕೊಂಡು ಬರಬೇಕು. ಇಷ್ಟು ದೊಡ್ಡದಾಗಿದೆ ನೋಡಿ. ಈಗ ನೆರಿಗೆ ಇಡೋದೇ ಕಷ್ಟ. ಫಸ್ಟಿಗೆ ಇದು ಒಂದು ಎಳೆ ತೆಗೆದು ಬಿಡ್ತೀನಿ. ತೆಗೆದ ನಂತರ ಇಲ್ಲಿ ನೀಟಾಗಿ ನಾವು ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡಾದ ನಂತರ ಫಸ್ಟಿಗೆ ಈ ರೀತಿ ಇಲ್ಲಿ ಒಂದು ಪಿನ್ ಹಾಕೊಳ್ಬೇಕು. ಈಗ ಈ ತರ ತಳ್ಳು ಬಿಟ್ಟೆಲ್ಲ
ಹಂಗೆ ಇಟ್ಕೊಳ್ಬೇಕು. ಇನ್ನು ಹಾಕೊಳ್ತೀನಿ. ಈಗ ಈ ತರ ರೆಡಿ ಆಗಿದ್ದಾಳೆ. ಈಗ ಕೆಳಗಡೆ ಈ ತರ ವೈಟ್ ಸಾಂದ್ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾಗಿರ್ತೀನಿ. ಇಷ್ಟೇ. ಈಗ ದೃಷ್ಟಿ ಬೊಟ್ಟು ಇಟ್ಟಿದ್ದೀನಿ. ಇವಾಗ ಇದಾದ ನಂತರ ಹಾಕ್ತಾ ಇದ್ದೀನಿ. ಈಗ ಬಳೆ ಎಲ್ಲ ಹಾಕಿದಾಗಿದೆ. ಈಗ ಫೈನಲಿ ನೆತ್ತಿ ಕೊಟ್ಟ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಫೈನಲ್ ಲುಕ್ಕು ಈ ರೀತಿ ಇದೆ. ಬ್ಯಾಕ್ ಸೈಡು ನೋಡಿ ಈ ಥರ ಇದೆ ಫೈನಲ್ ಲುಕ್ಕು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಲ್ ಅನ್ನೋ ಆಪ್ಷನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.